ಬಿಜೆಪಿ ವಿರುದ್ಧವೇ ಮತ್ತೊಂದು ಗಂಭೀರ ಆರೋಪ. ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಬಿಜೆಪಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಖರ್ಗೆ ಮನೆಯಲ್ಲಿರ್ತಾರೆ. ಬಿಜೆಪಿಯ ವಿರುದ್ಧ ಬಿಜೆಪಿಯಿಂದ ಉಚ್ಚಾಟನೆಗೊಂಡಿರುವಂತ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಬಿಜೆಪಿ ಅಡ್ಜಸ್ಟ್ಮೆಂಟ್ ಗಿರಾಕಿಗಳು ಖರ್ಗೆ ಮನೆಯಲ್ಲಿರ್ತಾರೆ. ಬೆಳಗ್ಗೆ ಬಂದು ಬೋಲೋ ಭಾರತ್ ಮಾತಾ ಕಿ ಜೈ ಅಂತಾರೆ. ಬಿಜೆಪಿ ಮುಖಂಡರು ಶಾಸಕರ ವಿರುದ್ಧ ಯತ್ನಾಳ್ ಆರೋಪವನ್ನ ಮಾಡಿರೋದು. ಠಾಣೆಗೆ ಬೆಂಕಿ ಹಚ್ಚಿದವರನ್ನೇ ಅಮಾಯಕರೆಂದು ಬಿಡುಗಡೆ ಮಾಡಲಾಗಿದೆ. ಇದರ ವಿರುದ್ಧ ಬಿಜೆಪಿಯ ಯಾರೊಬ್ಬರೂ ಕೂಡ ಹೋರಾಟ ಮಾಡಿಲ್ಲ. ಹೀಗಾಗಿ ನಮ್ಮ ಮಧ್ಯೆ ಒಗ್ಗಟ್ಟಿಲ್ಲ. ಕಲಬುರಗಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ದೇಶದ ಸೈನಿಕರ ಬಗ್ಗೆ ಏನ್ ಬೇಕಾದ್ರೆ ಮಾತಾಡೋದು. ದೇಶದ ಪೊಲೀಸರು ನೋಡ್ರಿ, ಹುಬ್ಬಳ್ಳಿ ಘಟನೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ ಬರ್ತಾರೆ. ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ಅದಿರ್ಲಿ, ಈಗ ಹರ್ಯಾಣಕ್ಕಿರ್ತಾರೆ ಗುಲ್ಬರ್ಗಾದಾಗ ಅಲ್ಲಿ ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕಲ್ಲ. ನಮ್ಮ ಪಾರ್ಟಿಯಾಗು ಎಲ್ಲ ರಾತ್ರಿ ಕರ್ಗನ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ ಕರ್ಗೆ ಸಾವು ಐತೆ ಮಿಲಿಕೆ ಏನವ್ರು ಅದಾರ ಗುರುಗಳಿಗೆ. ಹಿಂಗಾಗಿ ಈಗ ಕೆಲವೊಂದು ಮಂದಿ ಏನಾಗಿಬಿಟ್ಟಾರ ಅಂದ್ರೆ ನಮ್ಮನ್ನ ನಾವು ಎಡ್ಜಸ್ಟ್ ಆಗುದಿಲ್ಲ. ಅಂದ್ರೆ ದೇಶದ ಸೈನಿಕರ ಬಗ್ಗೆ ಏನ್ ಬೇಕಾದ್ರೆ ಮಾತಾಡೋದು. ದೇಶದ ಪೊಲೀಸರು ನೋಡ್ರಿ, ಹುಬ್ಬಳ್ಳಿ ಘಟನೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಲಕ್ ಬರ್ತಾರೆ. ಒಬ್ಬ ಮುಲ್ಲಾ ಪೊಲೀಸ್ ಜೀಪ್ ಮ್ಯಾಗ ಅದಿರ್ಲಿ, ಈಗ ಹರ್ಯಾಣಕ್ಕಿರ್ತಾರೆ ಗುಲ್ಬರ್ಗಾದಾಗ ಅಲ್ಲಿ ಯಾಕಂದ್ರೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಗಿರಕಲ್ಲ. ನಮ್ಮ ಪಾರ್ಟಿಯಾಗು ಎಲ್ಲ ರಾತ್ರಿ ಕರ್ಗನ ಮನೆಗೆ ಇರ್ತಾರೆ, ಮುಂಜಾನೆ ಇದ್ರೆ ಭಾರತ್ ಮಾತಾಡ್ತೀವಿ. ಮುಂಜಾನೆ ರಾತ್ರಿ ಅವ್ರು ಎಲ್ಲಿ ಇರ್ತಾರಂದ್ರೆ ಅಲ್ಲೇ